ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ತಳಪತಿ ವಿಜಯ್ ಟಿವಿಕೆ ಪಕ್ಷ ಭರ್ಜರಿಯಾದಂಥ ಅಭೂತಪೂರ್ವವಾದಂಥ ಜಯವನ್ನ, ಜನಾದೇಶವನ್ನ, ಮತದಾರರೇ ಈ ಮಟ್ಟಕ್ಕೆ ಮೊದಲ ಪ್ರಯತ್ನದಲ್ಲೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ತಮಿಳುನಾಡಿನ ರಾಜಕಾರಣದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು ವಿಜಯ್ ಅವರು. ಆದರೆ ಲಕ್ ಹೇಗಿದೆ ಅಂತ ಹೇಳಿದ್ರೆ ಯಾರು ಯಾವುದನ್ನು ಕೂಡ ರಾಜಕಾರಣದಲ್ಲಿ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಏನು ಬೇಕಾದರೂ ಬೆಳವಣಿಗೆಗಳು ಆಗಬಹುದು. ಯಾಕೆ ಅಂತಂದರೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ಅತಂತ್ರ ಪರಿಸ್ಥಿತಿ ಆಗಿರುವಂಥದ್ದು. ಯಾರಿಗೂ ಕೂಡ ಬಹುಸಂಖ್ಯೆ ಅಂದರೆ ಮೆಜಾರಿಟಿ ಸಿಕ್ಕಿಲ್ಲ. ಹೀಗಾಗಿ ಅಲ್ಲಿನ ಮ್ಯಾಜಿಕ್ ನಂಬರ್ 118 ಏನಿದೆ, 118 ಸಾಬೀತುಪಡಿಸಿ ಯಾರೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಒಂದು ಅತಂತ್ರ ಪರಿಸ್ಥಿತಿ ಇದೀಗ ತಮಿಳುನಾಡಿನ ರಾಜಕಾರಣದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಟಿವಿಕೆಯನ್ನು ಬೆಂಬಲಿಸಿ 107 ಸೀಟ್ಗಳು ಸಿಕ್ಕಿರುವಂಥದ್ದು. ಆದರೆ ಇದರ ಮಧ್ಯೆ DMK ಮೈತ್ರಿಯನ್ನು ತೊರೆದು ಕಾಂಗ್ರೆಸ್ ಏನು ಟಿವಿಕೆ ಜೊತೆಗೆ ಸೇರ್ಪಡೆಯಾಗಿದೆ. 5 ಸ್ಥಾನಗಳು ಕಾಂಗ್ರೆಸ್ ಮತ್ತು ನಿನ್ನೆ CPM ಪಕ್ಷವೂ ಕೂಡ ಲೆಫ್ಟ್ ಪಾರ್ಟಿ, ಅದು ಕೂಡ ಟಿವಿಕೆಗೆ ಬೆಂಬಲವನ್ನು ಘೋಷಿಸಿದೆ. ಒಟ್ಟಾರೆ 112 ಸ್ಥಾನಗಳು ಇರುವಂಥದ್ದು ಟಿವಿಕೆ ಜೊತೆಗೆ 118ಕ್ಕೆ ಇನ್ನೂ ಬಾಕಿ ಇದೆ. ಹೀಗಾಗಿ ಇನ್ನೂ ಕೂಡ ಈ ಒಂದು ಸಂಖ್ಯೆಯನ್ನು ತೋರಿಸೋದಕ್ಕೆ ವಿಜಯ್ ಅವರು ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ, ಮೊನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ರಾಜ್ಯಪಾಲರು ಹೇಳ್ತಾ ಇರುವಂಥದ್ದು, ನನ್ನ ಕಣ್ಣಿಗೆ ಮೇಲ್ನೋಟಕ್ಕೆ ನನಗೆ 118 ಸಂಖ್ಯಾಬಲವನ್ನು ತೋರಿಸಬೇಕು, ಅದಾದ ನಂತರವೇ ನೀವು ಸರ್ಕಾರ ರಚನೆಗೆ ನಾನು ಅನುಮತಿಯನ್ನು ಕೊಡ್ತೇನೆ ಅಂತ ರಾಜ್ಯಪಾಲರು ಹೇಳ್ತಾ ಇರುವಂಥದ್ದು. ರಾಜೇಂದ್ರ ಅರ್ಲೇಕರ್ ಅವರು ಈ ರಾಜ್ಯಪಾಲರ ನಡೆಯನ್ನ ಬಹಳಷ್ಟು ಜನ ಟೀಕಿಸ್ತಾ ಇದ್ದಾರೆ. ವಿಜಯ್ ಅವರು ಕೇಳ್ತಾ ಇದ್ದಾರಂತೆ, ನೀವು ನನಗೆ ಮುಖ್ಯಮಂತ್ರಿಯಾಗಿ ಪದಗ್ರಹ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಅಲ್ಲಿಂದ ಒಂದಷ್ಟು ಸಮಯಾವಕಾಶವನ್ನು ಕೊಟ್ಟಂತ ನಂತರದಲ್ಲಿ ನಾನು ಆನ್ ದಿ ಫ್ಲೋರ್ ಅದನ್ನು ಪ್ರೂವ್ ಮಾಡ್ಕೊಳ್ತೇನೆ ಬಹುಮತವನ್ನ ಅನ್ನುವಂಥ ಮಾತನ್ನ ವಿಜಯ್ ಅವರು ಹೇಳ್ತಾ ಇದ್ರು ಕೂಡ ರಾಜ್ಯಪಾಲರು ಇದಕ್ಕೆ ಒಪ್ತಾ ಇಲ್ಲ. ರಾಜ್ಯಪಾಲರ ಈ ನಡೆಯನ್ನ ಬಹಳಷ್ಟು ಜನ, ಪ್ರಕಾಶ್ ರಾಜ್, ಕಮಲ್ ಹಾಸನ್, ನಟರ ಆದಿಯಾಗಿ ಟಿವಿಕೆ ಬೆಂಬಲಿಗರು ಎಲ್ಲರೂ ಕೂಡ ಲೋಕಭವನದ ಎದುರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ನಡೆಯನ್ನು ಟೀಕಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಬೇರೆ ಬೇರೆ ರಾಜಕೀಯ ನಾಯಕರುಗಳು ಕೂಡ ಇವರ ನಡೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಅಸಾಂವಿಧಾನಿಕವಾದಂಥ ನಡೆ, ಇದು ಸರಿಯಲ್ಲ ಈ ಥರ ಮಾಡ್ತಾ ಇರುವಂಥದ್ದು ತಮಿಳುನಾಡಿನ ರಾಜ್ಯಪಾಲರು ಅಂತ. ಈ ಮಧ್ಯೆ ರಾಜ್ಯಪಾಲರನ್ನ ಭೇಟಿಯಾದಂಥ ವಿಜಯ್ ಅವರಿಗೆ ರಾಜ್ಯಪಾಲರು ಒಂದು ಆಶ್ವಾಸನೆಯನ್ನು ಕೊಟ್ಟರಂತೆ. ಯಾಕೆ ಅಂತಂದ್ರೆ ಯಾರು 118 ನಂಬರ್ನ ಪ್ರೂವ್ ಮಾಡಿಬಿಡ್ತಾರೋ ಅವರು ಈಸಿಲಿ ಸರ್ಕಾರವನ್ನು ರಚಿಸಿಬಿಡಬಹುದು. ಹೀಗಾಗಿ ರಾಜಕಾರಣದ ಬೆಳವಣಿಗೆಯಲ್ಲಿ ಏನು ಬೇಕಾದರೂ ಮೈತ್ರಿಗಳಾಗಬಿಡಬಹುದು. ಯಾರು ಕೂಡ ಏನನ್ನೂ ಕೂಡ ಊಹಿಸೋದಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ರೆಸಾರ್ಟ್ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ ತಮಿಳುನಾಡಲ್ಲಿ. ಬಟ್ ಹೇಳಿದಾರಂತೆ ರಾಜ್ಯಪಾಲರು ವಿಜಯ್ ಅವರಿಗೆ, ನೀವು ಬಹುಮತವನ್ನು ಸಾಬೀತುಪಡಿಸಿ ನಾನು ಅಲ್ಲಿ ತನಕ ಬೇರೆ ಪಕ್ಷಗಳಿಗೆ ಆಹ್ವಾನ ಕೊಡೋದಿಲ್ಲ ಅಂತ ಮಾತನ್ನ ಹೇಳಿದ್ರೂ ಕೂಡ ರಾಜ್ಯಪಾಲರ ಈ ನಡೆಗೆ ಬೇಕಾದಷ್ಟು ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಈಸ್ ಗವರ್ನರ್ ಫೀಡೆಡ್ ಬೈ ಎನಿ ಅದರ್ ಪಾರ್ಟೀಸ್ ಆರ್ ದ ಹೈಯರ್ ಅಥಾರಿಟೀಸ್ ಅಂತ. ರಾಜ್ಯಪಾಲರು ಸಂವಿಧಾನಿಕವಾದಂಥ ಒಂದು ಸ್ಥಾನ, ಅವರನ್ನು ಯಾರೂ ಕೂಡ ಮಾನಿಟರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಿದ್ರೂ ಕೂಡ ಅವರು ಯಾರದ್ದಾದ್ರೂ ಪ್ರಭಾವಕ್ಕೆ ಒಳಗಾಗಿದ್ದಾರಾ, ಯಾರದ್ದಾದ್ರೂ ಮಾತನ್ನ ಕೇಳ್ತಾ ಇದ್ದಾರಾ? ಹೀಗಾಗಿ ವಿಜಯ್ ಅವರಿಗೆ ಸರ್ಕಾರವನ್ನು ರಚಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ವಾ ರಾಜ್ಯಪಾಲರು? ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ಇನ್ನೊಂದು ಚರ್ಚೆ ಬಹಳಷ್ಟು ಜೋರಾಗಿ ನಡೀತಾ ಇರುವಂಥದ್ದು, ರಾಜಕೀಯ ಬದ್ಧವೈರಿಗಳು, ಸೈದ್ಧಾಂತಿಕ ವಿರೋಧಿಗಳಾಗಿರುವಂತಹ DMK ಮತ್ತು AIADMK ಮೈತ್ರಿಯಾಗಿ ವಿಜಯ್ ಅವರ ಟಿವಿಕೆ ಪಕ್ಷವನ್ನು ಸರ್ಕಾರ ರಚಿಸುವತ್ತ ದೂರ ಇಡುವಂತಹ ಪ್ರಯತ್ನಗಳು ಬಹಳ ಜೋರಾಗಿ ನಡೀತಾ ಇದೆಯಂತೆ. ಇದಕ್ಕೆ ಪುಷ್ಟಿ ನೀಡುವಂತೆ AIADMKಯ ಒಬ್ಬರ ಶಾಸಕರ ಮಾತು, ಖಂಡಿತವಾಗಿಯೂ ಎಡಪ್ಪಾಡಿ ಪಳನಿಸ್ವಾಮಿಯವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ, ನಾವೇ ಸರ್ಕಾರವನ್ನು ರಚಿಸ್ತೇವೆ ಅನ್ನುವಂಥ ಮಾತುಗಳು. ಏನಿ DMK ಇಂದ ಕಾಂಗ್ರೆಸ್ ಹೊರಬಂತ ನಂತರದಲ್ಲಿ DMK ಬಹಳಷ್ಟು ಕೊತ ಅಂತ ಇದೆ ಕಾಂಗ್ರೆಸ್ನ ವಿರುದ್ಧ. ಇದರ ಜೊತೆಗೆ ಅವರು AIADMKಗೆ ಒಂದು ಕಂಡೀಷನ್ ಹಾಕಿದ್ದಾರಂತೆ, ನೀವು NDA ಮೈತ್ರಿಕೂಟದಲ್ಲಿ ಇರಬಾರ್ದು, NDA ಮೈತ್ರಿಕೂಟವನ್ನು ತೊರೆದು ಹೊರಗಡೆ ಬರಬೇಕು, ಅದಾದ ನಂತರದಲ್ಲಿ ನಾವು ಒಟ್ಟಾಗಿ ಸೇರಿ ಇಬ್ಬರು ಕೂಡ ಮೈತ್ರಿ ಮಾಡಿಕೊಂಡು ಬಹುಸಂಖ್ಯೆಯನ್ನು ನಾವು ಪ್ರೂವ್ ಮಾಡಿ ಮೆಜಾರಿಟಿಯನ್ನು ತೋರಿಸಿ ನಾವು ಸರ್ಕಾರವನ್ನು ರಚಿಸೋಣ ಅನ್ನುವಂಥ ಚರ್ಚೆಗಳು ಬೇಕಾದಷ್ಟು ನಡೀತಾ ಇದೆಯಂತೆ. ಹೀಗಾಗಿ AIADMK ಶಾಸಕರ ಮಾತು, DMK AIADMK ಬದ್ಧವೈರಿಗಳಾದರೂ ರಾಜಕೀಯ ಬೆಳವಣಿಗೆಯಲ್ಲಿ ಇಬ್ಬರು ಕೂಡ ಒಂದಾಗ್ಬಿಟ್ಟು ಸರ್ಕಾರವನ್ನು ರಚಿಸಿಬಿಟ್ರೆ ತಮಿಳುನಾಡಿನ ಮತದಾರರು ಏನು ಈ ಜನಾದೇಶವನ್ನು ಕೊಟ್ಟಿದ್ದಾರಲ್ಲ, ಟಿವಿಕೆ ಪಕ್ಷ ವಿಜಯ್ ಅವರನ್ನ ಅಚ್ಚುಮೆಚ್ಚಿಕೊಂಡು ಕೊಟ್ಟಿದ್ದಾರಲ್ಲ ಮತಗಳನ್ನು,
ಅದೆಲ್ಲವೂ ಕೂಡ ವ್ಯರ್ಥ ಆಗಿಬಿಡುತ್ತೆ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು. ಆದರೆ ರಾಜ್ಯಪಾಲರ ಈ ಒಂದು ನಡೆ ಯಾವತ್ತಿಗೆ ವಿಜಯ್ ಅವರು ಇನ್ಯಾರ ಬೆಂಬಲವನ್ನು ಪಡೆದು ಈ ಒಂದು ಮೆಜಾರಿಟಿಯನ್ನು ಪ್ರೂವ್ ಮಾಡ್ತಾರೆ, ಯಾರು ಸರ್ಕಾರವನ್ನು ತಮಿಳುನಾಡಿನಲ್ಲಿ ರಚಿಸ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.